ನೀನು ಆಮೇಲೆ ಬಾ. ಸ್ವಿಗ್ಗಿನಾ? ಫುಡ್ ಡೆಲಿವರಿನಾ? ಹೊಟ್ಟೆ ಹಸಿದೈತೆ, ಊಟ ಕೊಡು. ಹೊಟ್ಟೆ ಹಸಿದೈತೆ. ನಾನೇ ಮಾಡ್ಲಿಕ್ಕೆ ಊಟ ಇಲ್ಲಿ ಹೋಟ್ಲಿಟ್ಟು ಆರ್ಡ್ರ್ ಬಿದ್ರು ತಗೋ ಕೊಡೋದು. ನಾನು ಆರ್ಡರ್ ಮಾಡ್ತೀನಿ, ಕೊಡು. ಹೋಟ್ಲಿಂದ ಕರಿ ತಗೊಂಡ್ ಕೊಡೋದು ನಾವು ಅಡಿಗೆ ಮಾಡ್ಕೊಂಡ್ ಕೊಡ್ತೀವ. ನೀವು ಬುಕ್ ಮಾಡ್ರೆ ಹೊಟ್ಟೆ ಹಸಿದೈತಿ, ಊಟ ಕೊಡೋಲ್ಲ ಅಂತಿಲ್ಲ. ಊಟ ಐತಿ ಇಲ್ಲಿ. ಸುಮ್ಮನೆ ಬ್ಯಾಗ್ ಇಟ್ಕೊಂಡು ಓಡಾಡ್ತಿದ್ಯಾ? ಹೋಟ್ಲುಗಳಲ್ಲಿ ಕರಿ ತಗೋಗೋದು. ಹೋಟ್ಲುಗಳಲ್ಲಿ ತಗೋಗೋದು. ಎಷ್ಟು ಮಾಡ್ತೀರಿ ಡೈಲಿ ಇದಕ್ಕೆ? ಬಿದ್ದಂಗೆ ಆರ್ಡ್ರುಗಳು ಬಿದ್ದಂಗೆ. ಆರ್ಡ್ರ್ಗಳು ಬಿದ್ದಂಗೆ. ಕಮ್ಮಿ ಅಂದ್ರು ಡೈಲಿ ದಿನಕ್ಕೆ 1,000? 1,500 ಮಾಡ್ಬೋದು ಹೊರದ್ರೆ ಬೆಳಿಗ್ಗೆ ಸಂಜೆ. ಪೆಟ್ರೋಲ್ ಖಾಲಿ ಆಗ್ತದೆ. ಒಂದು 5 ನಿಮಿಷ ಮಾತಾಡ್ತೀನಿ, ಆಫ್ ಮಾಡು. ಎಷ್ಟು 1,000 ಅಂದಾಜು? 1,500 ಮಾಡ್ಬೋದು. ನಮ್ಮ ರೂಮಲ್ಲಿ ಡೈಲಿ ಒಬ್ಬ ಗಾಂಜಾಲಿ ಮಾಡ್ತಾವನೆ. ಅವನ ಬೋಳಿ ಮಗನ ಹೊಡಿಬೇಕು. 20,000 ಕೊಡ್ತೀನಿ ನಿನಗೆ. ಒಂದು 5 ನಿಮಿಷ ಮಾಡ್ತೀನಿ ಅಂತ ಹೇಳು ಗುರುಜಿ. ರಿಸೀವ್ ಮಾಡ್ಬಿಟ್ಟು ಹೇಳು 5 ನಿಮಿಷ ಮಾಡ್ತೀನಿ ಅಂತ. ಅಲ್ಲ ತಡಿ ಮಾಡ್ತೀನಿ, ತಡೆಯಲ್ಲಿ ಹೇಳಿ. ಅಮ್ಮನ ದಿಕ್ಷ ಹೊಡಿತೈತೆ, ಬಾ ಗುರುಜಿ ಈ ಕಡೆ. ಗುರುಜಿ ಇಲ್ಲಿ ಬನ್ನಿಲ್ಲ. ಅಯ್ಯೋ ಗುರುಜಿ, ನಾನು ಹೇಳು ಬಿಸಿಲು, ನಂಗೆ ತಲೆ ಸುತ್ತೈತೆ, ನರ್ಲ್ ಬರ್ಬೇಕು. ಬಾ ಗುರುಜಿ, ಹೊಡಿಬೇಕಾ ಅವ್ನಿಗೆ. ಇವಾಗ 20,000 ರೂಪಾಯಿ ಕೊಡ್ತೀನಿ ನಿಮ್ಗೆ. ನಾನು ಅಲ್ಲಿ ನಾನಿದ್ದೀನಲ್ಲ ಸಪೋರ್ಟ್ಗೆ. ನಮ್ಗ ಕೆಲಸ ಎಲ್ಲ ಹೇಳ್ಬಿಡಿ. 20,000 ಕೊಡ್ತೀನಿ ನೀನು. ನಾನು ಅರ್ಧ ಗಂಟೆ ಕೆಲಸ ಅಮ್ಮನ್ ಚಾಕ್ ಆಯ್ತು, ನಾನು ಚುಚ್ಚಾಕ್ಬಿಡ್ತೀನಿ ಅವ್ನಿಗೆ. ಹೊಡೆದ್ಬಿಡ್ತೈತೆ. ನಾನ್ ಮಾಡಿದ್ರೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ, ಗೊತ್ತಾ? ನಾನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ನಿಮ್ ಜೊತೆ ಯಾವನಾದ್ರು ಕರಿಸ್ಕೊ, ಇನ್ನೂ ಬೇಕಾದ್ರೆ ಹೋಗಿ ಹೊಡೆದ್ಬಿಟ್ಟು ಬರೋಣ. ನಮ್ಗೆ ಕೆಲಸ ಅಡ್ವಾನ್ಸ್ ಬೇಕಾದ್ರೆ ಈಗ 5,000 ರೂಪಾಯಿ ತಗೊಂಡು ದಮ್ಮೆ ಅಂತ ನನ್ಗೆ ಏನ್ ಹೇಳ್ಬಿಡ್ತೀನಿ. ವ್ಯವಹಾರ ಕರೆ ಅಲ್ಲ ಗುರುಜಿ. ಒಂದು 5 ನಿಮಿಷ ಬಾ ಗುರುಜಿ ಈ ಕಡೆ. ರಾಜಿ ಅಣ್ಣ ದಮ್ಮೆ ಅಂತ ಫೋನ್ ಮಾಡ್ತಾರೆ ಯಾವನಾರು ಇದ್ರೆ ರೌಡಿಯನ್ನು. ಯಾರ ರೌಡಿಗಳ ಅವ್ರನ್ನೇ ಕರ್ಕೊಂಡು ಹೋಗ್ತೀನಿ. ಸುಮ್ಮನೆ ನಮ್ಮ ಕೈಲಿ ಆಗಲ್ಲ ಈ ಕೆಲಸ ಅಲ್ಲ. ಅಣ್ಣ ಇನ್ನೊಬ್ಬ ಬರ್ತಾರೆ. ಒಂದು ಅಡ್ಜಸ್ಟ್ ಆಯ್ತು, ಒಂದು ದುಡ್ಡಲ್ಲ ಆಟ ಹೇಳಿದ್ಬಿಟ್ಟು ನೀನು ಇದಕ್ಕಿದ್ದಂಗೆ ನಡ್ಕೊಂಬಾರು ದುಡ್ಡಾರು ಕೊಡ್ತಾರೆ. ನಮ್ಮ ಅಣ್ಣ ಯಾರು ಸ್ವಿಗ್ಗಿ ಮಾಡ್ತಾರ ಅಂತ ಹೇಳ್ತಿದ್ನಲ್ಲ, ನಮ್ಮ ಅಣ್ಣ. ಒಟ್ಟಿಗೆ ಒಂದೇ ಸತಿ ಹಾಕೊಡ್ತೀನಿ ಗೋಣ. 1 ನಿಮಿಷ ಇರಿ. ಸಂಜೆ ಒಳಗೆ ಹಾಕ್ತೀನಿ. ನಮ್ಮಣ್ಣ ತುಂಬಾ ಕಷ್ಟ ಬಿಟ್ಬಿಟ್ಟಿದ್ದಾರೆ. ಯಾರು ನಿಮ್ಮ ಅಣ್ಣನೇ ಇವರು? ಇಲ್ಲ ಮಾಡ್ತೀನಿ. ಸಂಜೆ ಒಟ್ಟಿಗೆ ಹಾಕ್ಬಿಡ್ತೀನಿ ಬಿಡಿ. ಸಂಜೆ ಸ್ವಲ್ಪ ಮುಗಿಸ್ಕೊಂಡು ಮಣ್ಣ ಹತ್ರ ಮಾತಾಡಿಸ್ಕೊಡು. ಜಾಣ ನಿಮ್ ಕಡೆ ನಾವು ತಂದು ಹಿಂಗೆ ಹೇಳಿ ಬನ್ನಿ. ಯಾಕಂದ್ರೆ ಹೇಳಿ ಅಲ್ಲಿ ವಿಡಿಯೋ ಶೂಟ್ ಆಯ್ತು. ಈ ಕಡೆ ಬನ್ನಿ. ಸಂಜೆ ಒಳಗೆ ಅಡ್ಜಸ್ಟ್ ಮಾಡಿದ್ ಬಿಡಿ. ಈ ಕಡೆ ಮನೆ ಇಸ್ಕೊಡ್ತೀನಿ, ತಡೀರಿ. ಬೇಗ ಇಸ್ಕೊಡಪ್ಪ, ನನ್ಗೆ ಕಾಯಕ್ಕಾಗಲ್ಲ. ನನ್ಗೆ ಹೊಡೆದಾಕ್ ಹೋಗ್ಬಿಡ್ತೀನಿ ಇವಾಗ ನಾನೆಲ್ಲ. ನಮ್ಮಣ್ಣ ಕಿಂಗ್ ಮಾ ತಡಿ, 1 ನಿಮಿಷ ತಡಿ. ಆಟೋದಲ್ಲಿ ಇಳಿದ್ಬಿಟ್ಟು ನಿಮ್ಮ ಅಣ್ಣ ಇಸ್ಕೊಡ್ತೀನಿ ಅಂತ. ನಮ್ಮ ನೀನ್ ಹೆಚ್ಚಿಗೆ ಮಾತಾಡ್ದೇಬೇಕು. ಆಟೋದಲ್ಲೇ ನಿನ್ನ ಹೊಡಿಬೇಕು ಅನ್ಕೊಂಡೆ ನಾನು. ಇಲ್ಲ 1 ನಿಮಿಷ. ಏನು ಏನು ತಿಗ ಮುಚ್ಕೊಂಡು ಆಟೋ ಮೇಲೆ ಇಳಿದ್ಬಿಟ್ಟು ದುಡ್ಡು ಕೊಟ್ಟೋಗು. ಇಳ್ದು ನಾವು ಇಲ್ಲಿ ನಮ್ಮ ಅಣ್ಣಂತ ಇಸ್ಕೊಡ್ತೀನಿ ಬಾ ಅಂತವ. ನಿಮ್ಮ ಅಣ್ಣನ ನಿಮ್ ತರ ಹೋಲ್ಕೆನೆ ಇಲ್ಲ ಅಂತಿರು. ದುಡ್ಡಲ್ಲ ಯಾರು ಅಂತ ನನಗೆ ಗೊತ್ತಾ? ಅವ್ನು ಹೇಳ್ತಾವನೆ ನಮ್ಮ ಅಣ್ಣ ಅಂತ. ಸುಮ್ಮನೆ ಇರೋಣ ನೀನು.
ಟೆನ್ಷನ್ ಬರ್ತಾರ ನೀನು. ಹೇಳಿ. ನಿಂದೇನು ಆಟೋ ಕೊಡಲಿ. 150 ರೂಪಾಯಿ ಕೊಡೋ. 150 ರೂಪಾಯಿ. 100 ರೂಪಾಯಿ ಕೊಡ್ತಾನೆ ಇಸ್ಕೊಂಡು ಕೊಡು. ಹೋದ್ರೆ ನಾನೇ ಅವನು ಹೇಳ್ತಿರಕ್ಕ ಊಟದ ದುಡ್ಡು ಇಲ್ದ್ರೆ ಸಾಯ್ತಾ ಕೊಟ್ಟಿದ್ದೀನಿ. ನನಗೆ ಅವನು ಇದ್ ಮಾಡ್ತಾ ಇರ್ತಾರಲ್ಲ ಅಂತರ್ ತಪ್ಪೋದ್ ಕೇಳ್ರಿ. ನಾವು ಅವನು ಕೂಲಿ ಮಾಡ್ಕೊಂಡು ಸಾಯ್ತಾ ಇದೀವಿ. ನಮ್ ತಪ್ಪ ಬಂದವ್ರು 100 ರೂಪಾಯಿ ಕೊಡು ಅಂತ. ನಾವು ಅಂತ ದೊಡ್ಡ ಮನುಷ್ಯನ ಕಾಣ್ತಾ ಇದೀನಿ ನಾನು. ನಾನೊಂದು ಮಾತು ಹೇಳ ಹೇಳಿ. ಈ ಕಡೆ ಬನ್ನಿ. ಇಲ್ಲೇ ಹೇಳೋಣ. ನನ್ ಬಿಸ್ಲಪ್ಪ, ನಾನು ಆಗಿಂದ ಹೇಳ್ತಾ ಇದೀನಿ ನಿನ್ಗೆ. ಈ ಕಡೆ ಬಾಯ್ಲಿ ಇಲ್ಲೇ ಒಂದು ಮಾತು ಹೇಳ್ತೀನಿ ಬಾಯ್ಲಿ. ಅಲ್ಲೊಬ್ಬ ಹೊರಗಡೆ ಬಂದ. ಏನು ಕೊಡ್ದ ಅಂತ ಗೊತ್ತಿಲ್ಲ ಒಟ್ಟಲ್ಲಿ. ನಾ ಅದಕ್ಕೆ ಅಲ್ಲಿಂದ ಓಡಿಸ್ಕೊಂಡು ಆಟೋ ನಿನ್ಗೆ ಆಟೋದಲ್ಲಿ ನಿನ್ಗೆ ಫಸ್ಟ್ ನಿನ್ಗೆ ಆಟೋದಲ್ಲಿ ಹೊಡಿಬೇಕಿತ್ತು. ನಾನು ನಿನಗ್ ಹೊಡಿಬೇಕಿತ್ತು ಫಸ್ಟ್. ನಾವು ಕೊಡ್ರಿ 100 ರೂಪಾಯಿ ಹೋದ್ರಿ. ನಾನೇ ಕೊಡ್ರಿ. ದುಡ್ಡು ಯಾವ ದುಡ್ಡು ಐತೆ? ದುಡ್ಡು ಅಣ್ಣ 7 ಕೇಳಿ. ನಾನು ಈಗ ನಿಮ್ಗೆ ಏನ್ ಸಂಬಂಧ ಇಲ್ವಾ? ಇವ್ರು ಯಾರು ನನಗೆ ಗೊತ್ತಿಲ್ಲ. ಅಣ್ಣ ಅಂತ ಅಂತಾನೆ. ನಮ್ಮ ಅಣ್ಣ ಕಣ. ತಿಗ ಮುಚ್ಕೊಂಡು ಕೊಟ್ಬಿಡು ಮನೆ. ನಾನು ಆಮೇಲೆ ತಗೊಂಡ್ ಚುಚ್ಚ ಹಾಕ್ಬಿಡ್ತೀನಿ ಇವಾಗ. ನಿನ್ಗೆ ಆಟೋದಲ್ಲಿ ಇಟ್ಕೊಂಡ್ರೆ ತಂದ್ಬಿಟ್ಟು ಚುಚ್ಚ ಹಾಕ್ಬಿಡ್ತೀನಿ ಇವಾಗ. ಸುಮ್ಮನೆ ಹೋಗಲ್ಲ. ಗುರುಜಿ 2 ನಿಮಿಷ ನಿನ್ ಮಾತನ್ನ ಕಳ್ಸಿನ ಬೈಲಿ. ಗುರುಜಿ ಕಾಲಿ ಬಿಡ್ತೀನಿ. ನಾ ಯಾವ್ದೋ ಟೆನ್ಷನ್ ಅಲ್ಲಿ ಇದ್ದೀವಿ. ಸುಮ್ಮನಾರು ಹೋಗೋಣ. ನನ್ನ ಪ್ರಾಬ್ಲಮ್ಗಳು ನಮ್ ಕಷ್ಟ ಅರ್ಥ ಆಗಲ್ವಾ? ಏನ್ ಮಾಡೋದಕ್ಕೆ? ಏನ್ ಮಾಡೋಣ? 100 ರೂಪಾಯಿ ಕೊಟ್ಟು ಕಳ್ಸ. ನಮ್ಗೆ ಡೀಲಿಂಗ್ ಇದೆ. ನಮ್ದು ನಿಮ್ದು ಡೀಲಿಂಗ್ ಇದೆ. ಕಾಲಿ ಬಿಡ್ತೀನಿ ಹೋಗೋಣ. ನಾನು ಯಾವ 100 ರೂಪಾಯಿ ಮುಖ ನೋಡ್ಬೇಡ ನೀನು. ಅಂತ ದುಡ್ಡು ಬೇಡವಾ? 40,000 ರೂಪಾಯಿ ಡೀಲಿಂಗ್ ಇದೆ. ನೀನ್ ಕೊಡ್ತಾ ಇದೀನಿ ನಾನು. 1 ರೂಪಾಯಿ ಬೇಡ. 40,000 ರೂಪಾಯಿ. ನೀನ್ ಇರೋ ನಿನ್ಗೆ ಯಾಕೋ ನಿಂದ ಏನಿದೆ ಆಟೋ? ಕೊಡ್ ಗುರುಜಿ ನೋಡ್ಲಿ. ಕಾಲಿ ಗುರುಜಿ ಹೇಳು ಗುರುಜಿ. ಅಣ್ಣ ನಾ ಕೂಲಿ ಮಾಡ್ಕೊಂಡು ಇದು ಮಾಡೋಣ. ಒಂದ್ ಮಾತೇಳ ಹೇಳಿ. ನೀನು ಡೀಲಿಂಗ್ ಅಪ್ಪ ನಿನ್ ತಮ್ಮ ಒಪ್ಕೊಂಡಿಲ್ಲ ಅಂದ್ರೂ ಬೇಜಾರಿಲ್ಲ. ನನಗೆ 2 ನಿಮಿಷ ಮಾತಾಡೋಗ್ಬಿಟ್ರೆ ನನಗೆ ಬೇಜಾರಿಲ್ಲ. ನನಗೆ ಅಲ್ಲಿ ಕೂಡ ನನ್ ಆಟೋದರಿಗೆ ಡ್ರೈವರಿಗಳು ಬಾಯ್ಸ್ಗೆ ಇಂಥರೆಲ್ಲ ಸಿಗ್ತಾ ಇರ್ತಾರೆ. ಅಂದ್ರೆ ಹಂಗೆ ಸುಮ್ಮನೆ ನೀನು ಓಡೋಗ. ನಾನು ಟೆನ್ಷನ್ ಬರ್ತಾರ ನಿನ್ಗೇನೋ 100 ರೂಪಾಯಿ ತಾನೇ ಕರ್ನಾಟಕದಲ್ಲಿ ದುಡ್ಡು ಅಂತಿರಲ್ಲ. ಕೊಡು ಗುರುಜಿ. ಅಣ್ಣ ನೀನ್ ಖಾಲಿ ಬಿಟ್ಬಿಡ್ತೀನಿ ಬೇಕಾರೆ. ನಾನು ಹೇಳ್ತಾ ಇದೀನಿ ಕೇಳು ಗುರುಜಿ. ನೀನು ಡೀಲು ಒಪ್ಕೊಂಡಿಲ್ಲ ಅಂದ್ರೂ ಬೇಜಾರಿಲ್ಲ. ಅಣ್ಣ ಎಲ್ಲಿಂದ ತರಲ್ಲ 100 ರೂಪಾಯಿ? ಒಂದ್ 2 ನಿಮಿಷ ಮಾತಾಡ್ಬೇಡ. ಒಂದ್ ಮಾತಾಡ್ತೀನಿ ಬಾಯ್ಲಿ. ಅವ್ನು ಕೇಳಿಸ್ಕೋಬಾರ್ದು ಬಾಯ್ಲಿ. ಬೇಕಾದ್ರೂ ಬಿದ್ಬಿಡ್ತೀನಿ. ನಾವೇ ಬೀಳ್ಬೇಡ. ಅವ್ನು ಕೇಳಿಸ್ಕೋಬಾರ್ದು ಬಾಯ್ಲಿ ಕಡೆ. ಇಲ್ಲಕ್ ಬಾಯ್ಲಿ ಹೋಗ್ಲಿ. ನಡಿ ಹೋಗೋಣ. ರೂಮ್ ಹೋಗೋಣ ನಡಿ. ಯಾರು? ನಮ್ ರೂಮ್ಗೆ. ಅಣ್ಣ ನೀನ್ ಖಾಲಿ ಬಿದ್ಬಿಡ್ತಾನೆ. ಹೋಗ. ನೀನು 1 ನಿಮಿಷ ನನಗೆ ಸುಮ್ಮನೆ ತಲೆ ಕೆಡಿಸ್ಬೇಡ. ದುಡ್ಡು ಯಾರು ಕೊಡ್ತಾರಪ್ಪೆ? ಅದೆಲ್ಲ ಬಿಡ. ಕೊಡ್ತಾರೆ ಇರೋ. ಯಾಕ್ರೆ ನನಗೆ ಸೈಕ್ ಆಗ್ತೈತೆ ಇವಾಗ. ದುಡ್ಡು ಯಾರು ಕೊಡ್ತಾರೆ ಹೇಳು? ನೀನ್ ಮೊನ್ನೆ ಸೈಕ್ ಮಾಡ್ಬಿಟ್ಟು ಹೊಡೆದಿದ್ ನಾನು ನೋಡ್ಕೊಂಡಿಲ್ಲ. ಎಲ್ಲಾನು ಮಾಡ್ಕೊಂತಿರ್ತೀಯಲ್ಲ ನೀನು. ಮತ್ತೆ ಆಟೋದಲ್ಲಿ ಎತ್ಬಿಟ್ಟು ಎಳಿಬಿಟ್ಟು ಹೋಗ್ಬಿಟ್ರೆ ನೀವು ನಾನು ಎಲ್ಲಿಂದ ತಗೊಂಡ್ರೆ ನಾನೇ ಕೊಡಂದ್ರೆ ದುಡ್ಡ ಸುಮ್ಮನೆ ಒಳ್ಳೆ 100 ರೂಪಾಯಿಗೆ ಒಳ್ಳೆ ಡೀಲಿಂಗ್ ಐತೆ. ನನ್ನ ಮಕ್ಳು ಅವ್ರ ಇಸ್ಕೊಳ್ಳಿ. ನೀನು ಕಷ್ಟ ಪಡ್ತಾ ಇದೀಯ ಅಂದ್ಬಿಟ್ಟೆ ನಾನು ಹೇಳ್ತಾ ಇರೋದು. 100 ರೂಪಾಯಿ ದುಡ್ಡು ಕೇಳ್ತಾ ಇದ್ರಲ್ಲ ನೀವು. ನೀನ್ ಕಷ್ಟ ಪಡ್ತಾ ಇದೀಯ ಅಂದ್ಬಿಟ್ಟೆ ನಾನು ಹೇಳ್ತಾ ಇರೋದು. ನಾನು ಎಲ್ಲಿಂದ ತರ್ಲಿ? ಗೋರಿ ಅವ್ನು ಹೂನಾಚೆ ಕೋಟ್ಯಾಧಿಪತಿಗಳು ಇರ್ತಾರೆ. ನನ್ನ ಮಕ್ಳ ಹತ್ರ ಕೇಳ್ರಿ. ನಾವನು ಬಿಚ್ಚೆ ಬೆಡ್ಗೆ ತಿನ್ನೋರು ನಮ್ ತಕ್ಕ ಬಂದು ಕೇಳ್ತಾ ಇದ್ರಿ. ಕೇಳ್ರಿ ಅಂದ್ರೆ ನನಗೂ ಸೇರಿಸಿರ್ತಿದ್ದಿ ನೀನು. ಕೇಳು ಅಂತ ಹೇಳು. ಕೇಳ್ರಿ ಅಂದ್ರೆ ನಾನು ಭಿಕ್ಷೆ ಬಿಡಕ್ ಬಂದಿದ್ದೀನಾ? ಸಾವುಕಾರ ಹತ್ರ ಹೋಗ್ಬಿಟ್ಟು ಭಿಕ್ಷೆ ಬಿಡ ನಾನು. ಆಟೋ ಐತನಪ್ಪ ನಂದು. ನಂದು ಆಟೋ ಅದು. ಮತ್ತೆ ಭಿಕ್ಷೆ ಬೇಡ್ರಿ ಅಂದ್ರೆ ಅವ್ನು ಹೇಳು. ಕೇಳ್ತಾರ ನಮ್ಗೆ. ಅಷ್ಟೊಂದು ಮರ್ಯಾದೆ ಬೇಡ. ನೀನು ಹೋಯ್ತಾರಲ್ಲ ಕೂಡ ಹೋಯ್ತೀನಿ. ನೀನ್ ನಮ್ಮ ಏರಿಯಾ ಕಡೆ ಕೊಡ್ತೀನಿ ಹೋಗೋ. ನನಗೆ ಈಗ ಬೇಕಪ್ಪ. 20 ಸಲ ನಮ್ಮ ಮನೆ ಮುಂದೆ ತಿರುಗಾಡ್ತಾನೆ. 100 ರೂಪಾಯಿಗೆ ನಂಬ್ತಾ ಇಲ್ಲ ಅವ್ನಿಗೆ. ಹಂಗೆ ಹಾಕಿ ನೀವು. ಅಯ್ಯೋ ಗುರುಜಿ ನನ್ ಮಾತು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಬಿಟ್ಟು ನಾನು ತಲೆಗೆ ಹೊಡಿತಾ ಇದ್ದೆ. ನನ್ಗೆ ಅವನು ಹೋದ ವರ್ಷ ನನ್ನ ಮಗ ಹೊಡ್ಬಿಟ್ಟು ತಲೆಗೆ ಇನ್ನ ಗಿರ್ ಅಂತ ಬಿಸ್ಲೆ ಬಿಡಂಗಿಲ್ಲ. ನಿನ್ ಬಾಯ್ ಒಂದ್ ಮಾತು. ವಾರ 15 ವಿಶ್ವಾಸವರೆಗೆ ಹೊರಗಾಕ್ತಾರ ನಿನ್ನ ಹಿಂಗೆ ಆಡ್ತಿದ್ರೆ ಗ್ಯಾರಂಟಿ. ನಡಿ ಗುರುಜಿ ಮನೆಗೆ ಹೋಗೋಣ. ಸುಮ್ಮನೆ ಕೆಲಸ ಮಾಡ್ಬೇಕು. ಅಣ್ಣ
ನೀನ್ ಬೇಕಾದ್ರೆ ಖಾಲಿ ಬಿದ್ಬಿಡ್ತೀನಿ ನನಗೆ ಸುಮ್ಮನೆ ಟೆನ್ಷನ್ ಕೊಡ್ಬೇಡಿ ನನಗೆ ಕಾಲು ಬೀಳ್ಬೇಡ ಒಂದ್ ಮಾತಾಡ್ತೀನಿ ಕೇಳಿ ಹೇಳಿ ನೀನ್ ನಿಮ್ಗೆ ಹೇಳಿದ್ರೆ ಸಾಕು ನಾನೇ ಮುಗ್ಗೊಡಿತೀನಿ ಅಯ್ಯೋ ನಮ್ಗ 20 ಸಾವಿರ ಅಡ್ವಾನ್ಸ್ ಹಾಕ್ಲಾ ಅಯ್ಯೋ ಬೇಡ ನನಗೆ ಒಂದು 4 ಆಣೆ ಬೇಡ ನಾ ಅಂತ ಕೆಲ್ಸದವರು ಅಲ್ಲ ನಾವೇ ನನಗೆ ಆಡೋರ್ ಕೂತ್ಕೊಂಡು ಮಾತಾಡ್ಕೊಂಡು ಬಂದವನು ಏನಂತವ ಹೆಣವನಾಗ್ಬೇಕು 4 ಜನ 10,000 ಕೊಡ್ತೀನಿ ಬಾ ಅಂದ ಸರಿ ಅಂದ್ಬಿಟ್ಟು ನಾನು 10,000 ಅಲ್ವಾ ಅಂದ್ಬಿಟ್ಟು ನಾನು ಒಪ್ಕೊಂಡೆ ನಾವಿಬ್ರು ಕೊಲೆ ಮಾಡಿದ್ರೆ ನೀನ್ ಹೆಣ ತಗೊಂಡೋಗೋದು ನಿಂತ ಹಣ ನಾವಿಬ್ರು ಸೇರಿ ಕೊಲೆ ಮಾಡಿದ್ರೆ ನೀನ್ ಹೆಣ ಎತ್ಕೊಂಡು ಹೋಗೋದು ಇಲ್ಲಿ ಇಳಿದ್ಬಿಟ್ಟು ಡೈರೆಕ್ಟ್ ಒಂದು ಅಂಗಡಿಲಿ ಏನಾರು ತಗೋತೀನಿ ಅಂದ್ಬಿಟ್ಟು ಅವನೇ ದುಡ್ಡು ಕೊಡ್ತಾನೆ ಇದೆಲ್ಲ ನನಗೆ ಕೇಳ್ತದೆ ಇಲ್ಲಿ ಬಂದು ನಿಂತಿದ್ದಲ್ಲ ನೀನು ನಮ್ಮ ಅಣ್ಣ ಅಂತ ಓಡ್ ಬಂದ ನಿಂತಕ್ಕೆ ದುಡ್ಡಿಗೆ ಇಸ್ಕೊಳಕ್ಕೆ ನಿನ್ ತಮ್ಮೆ ಅಂತೀನಿ ನನಗೆ ನಿನ್ನ ಹೇಳಿ ಬಂದ್ರೆ ನೀನೇ ನಮ್ಮಣ್ಣ ಅಯ್ಯೋ ನಿನ್ ತಮ್ಮೆ ಅಂತೀನಿ ಸುಮ್ಮನೆ ಬಿಡ ಇರೋ ಯಾಕೆ ದುಡ್ಡು ಯಾರು ಕೊಡ್ತಾರೆ ದುಡ್ಡು ಇಸ್ಕೊಡ ಅಲ್ಲಿ ತಿಗ ಮುಚ್ಕೊಂಡು ನಾನು ಆಮೇಲೆ ಸೈಕ್ ಮಾಡ್ಬೇಡ ನನಗೆ ನಾನ್ ಸೈ ನೀನು ಇಲ್ಲಿ ಹೊಡೆದಿದ್ಯಾ ನಾನ್ ಸೈಕ್ ಹೋದ್ರೆ ಎಲ್ಲಿ ಹೊಡಿತೀನೋ ಗಾಡಿ ಹೆಚ್ಚಾಯ್ತೈತೆ ಅಣ್ಣ ನನ್ಗೆ ಆರ್ಡರ್ ಬಿದ್ದೈತೆ ನಾನು ಹೋಗ್ಬೇಕು ತೋರ್ಸೋ ಆರ್ಡರ್ ಬಿದ್ದಿರೋದ ಕಳ್ಸ್ಬಿಡ್ತೀನಿ ತೋರ್ಸಪ್ಪ ಆಯ್ತು ನನ್ನ ದುಡ್ಡೇ ಬೇಡ ತೋರ್ಸೋ ಆರ್ಡರ್ ಬಿದ್ದಿರೋದ ನಾನು ಆಟೋದನ್ ಕಡೆ ನಾನು ರ್ಯಾಪಿಡೋ ಎಲ್ಲ ಹೊಡಿತೀನಿ ನನಗೆ ಗೊತ್ತಿರೋ ಆರ್ಡರ್ಗಳು ಬೀಳೋದು ನಂಗೆ ಆಯ್ತಲ್ಲ ಏನಾಯ್ತೈತೆ ನಿದ್ದೆ ಮಾಡಿದ್ರೆ ನನ್ ತಲೆ ಎಷ್ಟು ಹೊಡೆದೆ ದುಡ್ಡ ನೆನ್ನೆದು ಎಷ್ಟು ಹೊಡೆದಿದ್ಯಾ ಇನ್ಸೆಂಟ್ ಹೊಡಿತಿರೋದು ಎಷ್ಟು ಆರ್ಡರ್ ಐತೆ 100 ಕಿಲೋ ಹೊಡೆದು 300 ಕಿಲೋ ಹೊಡಿಬೇಕು ಒಂದು ದಿನದಲ್ಲಿ 100 ಹೊಡೆದ ಒಂದು ವಾರದಲ್ಲಿ ಹೊಡಿಬೇಕು ಎಷ್ಟು ಟೋಟಲ್ ಎಷ್ಟು ಹೊಡಿಬೇಕು 255 ಕೊಡೋ ನೀ ದುಡ್ಡು ಅಂತ ಒಂದು ನನಗೆ ಊಟಕ್ಕೆ ದುಡ್ಡಿಲ್ದಲ್ಲ ಸುಮ್ಮನೆ ನಿಂತಿದ್ದೀನಿ ನಿಮ್ದೊಂದು ಗುರುಜಿ 40,000 ಇಲ್ಲ ನೀನು ಸುಮ್ಮನೆ ಇರೋಣ ಖಾಲಿ ಬೇಡ ಇಡೋ ಇದು ಯಪ್ಪ ಇಕ್ಕಲು ಶಿವನೇ ಕೊಡ್ತೀನಿ ಕಾಲಕ್ಕೆ ಬೀಳ್ತೀನಿ ಚಾಕು ತೆಗಿದಿದೆಯಲ್ಲ ಇರುವರು ಕೊಡು ₹100 ಚಾಕು ತೆಗಿತಾ ಇದೆಯಲ್ಲ ನಾನು ಅಷ್ಟೇ ಅಷ್ಟೇ ಕೊಡ್ ಗುರುಜಿ ಅಣ್ಣ ನಾನು ನಿನ್ನ ತಮ್ಮನೆ ಅಂತ ನನಗೆ ಸುಮ್ಮನೆ ಇದು ಮಾಡಬೇಡಿ ಅಣ್ಣ ಹೇಳೋದು ಅರ್ಥ ಮಾಡ್ಕೊಳ್ಳಿ ಅಣ್ಣ ನಾನೇ ಅವನು ಊಟಕ್ಕೆ ದುಡ್ಡಲ್ಲಿ ಸಾಯ್ತಾ ಇದ್ದೀನಿ ಊಟಕ್ಕೆ ಪೆಟ್ರೋಲಿಗೆ ದುಡ್ಡಲ್ಲಿ ನಾನು ಸಾಯ್ತಾ ಇರ್ತೀವಿ ಯಾವ್ರು ನಿಂದು ಹಾಸನ ಹಾಸನ ಬಿಟ್ರೆ ಹಾಸನ ಬಿಟ್ರೆ ಹಾಸನ ಬಿಟ್ರೆ ಏನು ಒಂದಿನ ಹಾಸನ ಅಂತ ಯಾವ ಊರು ಕೇಳೋದಿಲ್ಲ ಗೊತ್ತಲ್ಲ ಹೇಳು ಅದನ್ನೇ ಹಾಸನ ಅಂತ ಗೊತ್ತಲ್ಲ ಹೇಳು ಓ ಅಣ್ಣ ನಿನ್ನ ತಮ್ಮನೆ ಅಂತ ಸುಮ್ಮನೆ ನಾನು ನಿಂತ್ಬಿಟ್ಟು ನನಗೆ ತಲೆ ಓಡ್ತಿಲ್ಲ ನೀವು ಏನೇನೋ ನಮ್ಮಯ್ಯ ಅಂದ್ರೇನು ನಮ್ಮಯ್ಯ ಅಂದ್ರೇನು ನಮ್ಮಯ್ಯ ಅಂದ್ರೇನು ಖಾಲಿ ಬಿಡ್ತೀನಿ ಏನಪ್ಪ ಇದು ನನಗೆ ಸೈಕ್ ಮಾಡ್ತಿರೋದು ಇದು ಪಾರ್ಟಿ ನನ್ಗೆ ಯಾಕೆ ಗುಚ್ಚಿಡುತ್ತೆ ನನಗೆ ಹುಚ್ಚಿಡಿಸ್ತಾ ಇದ್ದೀನಿ ನಾನು ಸೈಕ್ ಆಯ್ತಾ ಇದ್ದೀನಿ ಈಗ ನಾನು ಎತ್ತೇ ಬಿಡ್ತೀನಿ ಇವಾಗ ನಾನು ಆಗಿದ್ದಲ್ಲಿ ನೋಡೋಣ ಆಯ್ತಾ ಇದೇ ಚಾಲೆಂಜಾ ಇದೇ ಚಾಲೆಂಜಾ ನೀವು ಅನ್ಬಿಡಿ ಈಗ ತೋರ್ಸೇ ಬಿಡ್ತೀನಿ ಈ ಚಿಟ್ಟೆ ಬಿಟ್ಟೆ ಬಿಡ್ರಿ ಅವೆಲ್ಲ ಬೇಡ ಈಗ అందరికి ನಾವು ಇಟ್ಟೆ ಬಿಡೋದೆ ಒಂದು ನಿಮಿಷ ಸ್ನಾನ ಬರ್ಲಿ ಮಾತಾಡಿ ಏನಣ್ಣ ಇಷ್ಟ ಆಡಕ್ಕೆ ಬಾಂಡ್ ನಡಿ ನಿಮಿಷ ಇಲ್ಲೇ ಬಂದು ಸುಮ್ಮನೆ ನನಗೆ ಸೈಕ್ ಮಾಡ್ಬಿಡ ಅಲ್ಲಿ ಗಾಡಿಯಿಲ್ಲ ಎಲ್ಲೂ ಹೋಗ್ಬೇಡ ಇಲ್ಲ ಬಾಯ್ ಹೇಳೋಣ ಏನ್ ಹೇಳೋಣ ನೀ ಖಾಲಿ ಬಿದ್ಬಿಡ್ತೀನಿ ಅದು ಏನು ಕಾಲೇಜ್ ಬಿಡ್ಬೇಡ ಬೈಲ್ ಒಂದು ಮಾತು ನಾನು ಲಾಸ್ಟ್ ಮಾತು ನಾನು ನಾನು ಅದಲ್ಲ ಅದ್ರ ಬಗ್ಗೆ ಅಲ್ಲ ನಾ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಏನೋ ಒಂದು ಹೇಳ್ಬೇಕು ನಿಮ್ಗೆ ನಾನು ಈಗ ಬಿಟ್ಟು ಕಳಿಸ್ತೀನಿ ನಿನ್ನ ನನ್ ಟೆನ್ಷನ್ ಇಲ್ಲ ಒಂದ್ ನಿಮಿಷ ಬಾಯ್ ನಾನು ದುಡ್ಕೋಬೇಕು ಏನಣ್ಣ ನಿಂದು ಸ್ಟ್ಯಾಂಡ್ ನನಗೆ ಹುಚ್ಚ ದೇವರ ಹುಚ್ಚ ಆಯ್ತೈತೆ ನಾನು ಸ್ಟ್ಯಾಂಡ್ ಆಗ್ಬಿಟ್ಟೆ ಹುಚ್ಚ ನನ್ಗಿಂತ ಹುಚ್ಚ ನೀನು ಸುಮ್ಮನೆ ಹುಚ್ಚ ನನ್ಗಿಂತ ಅಣ್ಣ ದೇವ್ರಣ್ಣ ನಿದ್ದೆ ಗುರುಜಿ ಅವನು ನಾನು ನೋಡಿಲ್ಲ ಅವ್ನು ರ್ಯಾಶ್ ಆಗಿ ಮಾತಾಡ್ತಾವನೆ ನಾನು ಕೂಲಾಗಿ ಮಾತಾಡ್ತಾ ಇದ್ದೀನಿ ಒಂದೇ ಒಂದು ನಿಮಿಷ ಬಾಯ್ಲಿಲ್ಲ ಇಲ್ಲೇ ಹೇಳೋಣ ಅದೇನು ನನ್ಗೆ ರೆಸ್ಪೆಕ್ಟ್ ನೀನ್ ಕೂತ್ಕೊಂಡು ಮಾತಾಡ್ತಾ ಇದ್ದೆ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಇಲ್ಲ ಬಿಟ್ಟು ಬಾ ನಾನು ಇಲ್ಲಿ ಕೂತ್ಕೊಳ್ಳ ಇಲ್ಲಿ ಬಾಯಲ್ಲಿ ಒಂದು ಮಾತು ಹೇಳ್ತಾ ಇದ್ದೀನಿ ಅಪ್ಪ ನಿನ್ ತಮ್ಮೆ ಅಂತ ಸುಮ್ಮನೆ ಹೋಗೋಣ ನೀವು ಹುಚ್ಚಪ್ಪ ಆಯ್ತು ಹುಚ್ಚ ಅಣ್ಣ ನಿನ್ ತಮ್ಮೆ ಅಂತೀನಿ ಹುಚ್ಚು ಕೆಲ್ಸಕ್ಕೆ ಹೋಗೋಕೆ ಸುಮ್ಮನೆ ಎಷ್ಟು ದುಡಿತೀನಿ ಒಂದ್ ದಿನಕ್ಕೆ ಬಿಡಲಿ ಸೈ ಬಿಡಲಿ ಆ ಬೇಡ ಕಣ ನಿಮ್ಗೆ ಬಿಡ ಕಡೆ ಸೈ ಬಿಡಲಿ ಅಪ್ಪೆ ತಗೋ ನೀನ್ ದುಡಿಯೋ ದುಡ್ಡು ಎಷ್ಟು ಹೇಳು ಕೊಟ್ಟೋಗ್ತೀನಿ ಮತ್ತೆ ಯಾಕೆ ನಿತ್ಕೊಂಡ್ ಮಾತಾಡಕ್ಕೆ ಹಿಂಗ್ ಮಾಡ್ತಿದ್ಯಾ ಆ ತಲೆ ಕೆಡಿಸ್ತಾ ಇದ್ರೆ ಸುಮ್ಮನೆ ಬೇಗ ತಗೋ ಇವತ್ತಿನ ಕೂಲಿ ತಗೋ ಬೇಡ ಅಣ್ಣ ಮತ್ತೆ ನಿನ್ಗಲ್ಲ ಯಾಕೆ ನಮ್ಮ ಅಣ್ಣ ಕಣ ಬಾಯ್ಲಿ ಒಂದು ಮಾತಾಡ್ತಾ ಸೈಕ್ ತಮ್ಮೆ ಅಂತೀನಿ ನನಗೆ ಅಣ್ಣ ದೇವ್ರಣ್ಣ ನನಗೆ ಆಯ್ತಾ ಇಲ್ಲ ಸುಮ್ಮನೆ ಹೋಗೋಣ
ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಸ್ಟಾಂಡ್ ಆಗ್ಬಿಡ್ತೀನಿ. ನಾನು ಇಳಿಯೋದೇ ಇಲ್ಲ. ಗಾಡಿಯಿಂದ ಇಳಿಯೋದೇ ಇಲ್ಲ. ಗಾಡಿ ಇಷ್ಟೊಂದು ಕಷ್ಟ ಬಿದ್ದು ಯಾಕೆ ಹೊಡಿತಿದ್ಯಾ? ಕಣ್ಣೆಲ್ಲ ಹೊಳಕ್ ಹೋಗವೆ, ನಿದ್ದೆ ಮಾಡಿಲ್ಲ. ಕೆನ್ನೆಲ್ಲ ಹೊಳಕ್ ಹೋಗವೆ, ಸಿಗರೇಟ್ ಎಲ್ಲ ಹೊಡೆಯಕ್ ಬಿಡು. ತಿನ್ನು ಮರೆ ಹೊಟ್ಟೆಗೆ ಬರೀ ಹಾ ಹೊಟ್ಟಿ ತಿನ್ನು. ಬೆಣ್ಣೂರಲ್ಲಿ ಹೆಂಗಾಗ ಹೊಟ್ಟೆ ಇರ್ತೈತಿ ನನಗೆ. ಏನ್ ಮಾಡ್ತೀನಿ, ನಿದ್ದೆ ಮಾಡಿಲ್ಲ. ಹಾ ನೈಟ್ ನಿದ್ದೆ ಮಾಡಿಲ್ಲ. ಹಿಂಗ್ ತಿರ್ಸ್ ಗಾಡಿ ಹೋಗ್ಲಿ, ಗಾಡಿಲೇ ಕೂತ್ಕೋಪ್ಪ, ಹಿಂಗ್ ತಿರ್ಸಪ್ಪ. ಹಾಸನ ನಮ್ದು, ಹಾಸನೇ ಅರ್ಕೋಗೂರು ನಮ್ದು. ಹಾಸನ ಹತ್ರ ಅರ್ಕೋಗೂರು ಗೊತ್ತಾ? ಅರ್ಕೋಗೂರು ನಮ್ದು. ಓ, ಗುರುಜಿ ಹಿಂಗ್ ತಿರ್ಸ್ ಗುರುಜಿ ಗಾಡಿ. ನಾ ಮಾತಾಡ್ಬೇಕು ನಿನಗೆ, ಹಿಂಗೆ ಹೋಗುವಂತೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು. ಸಾಕು. ನನಗೆ ಕೂತಿಸ್ಬೇಡ, ನಂದು ಯಾವನೋ ಆಕ್ಸಿಡೆಂಟ್ ಮಾಡ್ಬಿಡ್ತಾನೆ. ಹಿಂದಕ್ಕೆ ಬಾ, ಇಲ್ಲಿ ಚೂರು ಹಿಂದಕ್ಕೆ ಬಾ. ನಮ್ದು ಅರ್ಕೋಗೂರ. ಏನ್ ಟೆನ್ಷನ್ ತಗೋಬೇಡ, ಒಂದ್ ಮಾತಾಡ್ಲಾ? ಅವ್ರ ಹಾಸನದಲ್ಲಿ ಹಿಂದೆ ಅರ್ಕೋಗೂರ ಕಬ್ಬಿಗೆರೆ. ಸರಿ, ನಮ್ದು ಎಂಟಿಗೆರೆ. ಎಂಟಿಗೆರೆ. ಕರಿಯ ಕರಿಯ ಎಲ್ಲ ಗೊತ್ತಾ? ಯಾರು ಗೊತ್ತು? ಎಂಟಗೆರೆಯಲ್ಲಿ ಶಾಮಿಯಾನ ಶೇಖರಣ ಗೊತ್ತಾ? ಎಂಟೇರೆ ಇವರು ಏನಣ್ಣ ಏನಾಯ್ತು? ಏನಾಗ್ಬೇಕಾಯ್ತು? ಏನಾದ್ರು ಪ್ರಾಬ್ಲಮ್ ಅಂತ ನಾವು ಮಾತಾಡ್ಕೊತೀವಿ, ಪರಿಚಯ ಇದಾರೆ ಹೋಗಿ. ಒಂದೇ ಊರು. ಹೌದಾ? ಪ್ರಾಬ್ಲಮ್ ಇಲ್ಲ ತಾನೆ? ಪ್ರಾಬ್ಲಮ್ ಏನಾದ್ರು ಇಷ್ಟೇ. ಸ್ನ್ಯಾಚಿಂಗು ಅದು ಇದು ಅಂತ ಕೇಸ್ ಜಾಸ್ತಿ ಆಗ್ತಿದೆ ಇಲ್ಲಿ. ಹೌದಾ? ಆಯ್ತಾ? ಇಲ್ಲ ಬಿಡಿ, ನಮ್ದು ಮೊನ್ನೆ ಬಂದು ಇದೇ ಹತ್ರ ಎಲ್ಲ ಬಂದು ಇದು ಮಾಡ್ಕೊಂಡು CCTV ಕ್ಯಾಮ್ರಾ ಓಕೆ. ಸ್ವಲ್ಪ ಹುಷಾರಾಗಿ ಯಾರಾದ್ರು ಅಂದ್ರೆ ನಮ್ಗೆ ಹೇಳಿ ಅಂತ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ದಾರೆ. ಹೇಳಿ ಅಂತ. ಆಯ್ತಾ? ನಿಮ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳವ್ರ? ಅಲ್ಲಿ ನೋಡಿ, ಅಲ್ಲಿ ನೀವು ಮಾತಾಡ್ದಾರಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾ ಇದೀವಿ. ನಾವು ರಿಲೀಸ್ ಮಾಡ್ತೀವಿ, ಹೇಳ್ತಾ ಇರ್ತೀವಿ. ಹುಷಾರಾಗಿ ನೋಡ್ಕೊಂಡು ಪ್ರ್ಯಾಂಕ್ ನಮ್ದು. ಇದು ವಿಶ್ ಮಾಡಿ ಬ್ರೋ ನಮ್ದೇ ಬರ ಇಲ್ಲಿ. ನಮ್ ಫ್ರಾಂಕ್ ಶೂಟ್